ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಚುನಾವಣೆ ಸಂಬಂಧ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ತೀರ್ಮಾನವನ್ನು ಕಾರ್ಯಕಾರಿ ಮಂಡಳಿಯು ಲಿಖಿತ ರೂಪದಲ್ಲಿ ನೀಡುವಂತೆ ಸಂಘದ ಸದಸ್ಯ ಹಾಗೂ ಮಾಜಿ ಸೈನಿಕ ಸಿಟಿ ಬೀರೇಶ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ಸಭೆಗೂ ಮುನ್ನ ಹಾಲಿ ಕಾರ್ಯಕಾರಿ ಮಂಡಳಿ ಮುಂದುವರಿಯುವ ಸಂಬಂಧ ಆಕ್ಷೇಪ ವ್ಯಕ್ತಪಡಿಸಿ ಪತ್ರ ಬರೆಯಲಾಗಿತ್ತು. ಆ ಪತ್ರಕ್ಕೆ ಇನ್ನೂ ಉತ್ತರ ನೀಡಿಲ್ಲ ಎಂದರು. ಭಾನುವಾರ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಅಧ್ಯಕ್ಷರು ಪೂರ್ಣಗೊಳಿಸಿಲ್ಲ. ಅವರು ಪ್ರಸ್ತಾಪಿಸಿದ ವಿಷಯಕ್ಕೆ ಕೋರಂ ಅನ್ನು ಪಡೆಯಲಿಲ್ಲ. ಸಭೆಯಲ್ಲಿ ಅಧ್ಯಕ್ಷೀಯ ಭಾಷಣ, ತೀರ್ಮಾನಗಳನ್ನು ಘೋಷಣೆ ಮಾಡದೆ ಸಭೆಯನ್ನು ಮುಟುಕುಗೊಳಿಸಿದ್ದಾರೆ ಎಂದು ಆರೋಪಿಸಿದರು. ಎಲ್ಲ ಸಂಘಗಳು ಸದಸ್ಯತ್ವ ಹೆಚ್ಚಿಸಲು ಶ್ರಮಿಸಿದರೆ ಸದಸ್ಯರ ಸಂಖ್ಯೆ ಹೆಚ್ಚಾದರೆ ಸಂಘಕ್ಕೆ ಹೊರೆಯಾಗುತ್ತದೆ ಎಂದು ಹೇಳಿದವರಲ್ಲಿ ಇವರೇ ಮೊದಲ ಅಧ್ಯಕ್ಷ. ನಾನು ಹಳ್ಳಿಗಳು ತಿರುಗಿ 300ಕ್ಕೂ ಹೆಚ್ಚು ಸದಸ್ಯತ್ವ ಮಾಡಿಸಿದ್ದೇನೆ. ಸಂಘದಲ್ಲಿ ನಿರ್ದೇಶಕನಾಗಿ, ಅಧ್ಯಕ್ಷನಾಗಿ ಆಯ್ಕೆಯಾಗುವ ಆಸೆ ನನಗೂ ಇದೆ. ಸಹಕಾರ ನಿಯಮದಡಿ ಅವಧಿ ಮುಗಿಯುವುದರ ಒಳಗೆ ಚುನಾವಣೆ ನಡೆಸಲು ಮುಂದಾಗಬೇಕು ಎಂದು ಆಗ್ರಹಿಸಿದರು. ಇವರು ಇದುವರೆಗೂ ಯಾವುದೇ ಚುನಾವಣೆ ಎದುರಿಸಿ ಆಯ್ಕೆಯಾಗಿಲ್ಲ. ಅವಿರೋಧ ಆಯ್ಕೆ ಮೂಲಕ ಅಧ್ಯಕ್ಷರಾಗಿದ್ದಾರೆ. ಇವರಿಗೆ ಮುಂದೆ ಚುನಾವಣೆ ನಡೆಯಲಿದೆ ಎಂಬ ಭಯವಿದೆ. ಚುನಾವಣೆ ಎದುರಿಸಿದರೆ ಇವರಿಗೆ ಠೇವಣಿಯೂ ದೊರೆಯುವುದಿಲ್ಲ. ಅದಕ್ಕೆ ಹಿಂಬಾಗಿಲಿನಿಂದ ಅಧಿಕಾರದಲ್ಲಿ ಮುಂದುವರಿಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಅವರು ಸಂಘದ ಅಭಿವೃದ್ಧಿ ಮಾಡುವುದೇ ಆದರೆ ಚುನಾವಣೆ ಗೆದ್ದು ಬಂದು ಮಾಡಲಿ ಎಂದು ಸವಾಲು ಹಾಕಿದರು. ಜಿಲ್ಲಾ ಕುರುಬರ ಸಂಘದ ಮಹಾಸಭೆಯಲ್ಲಿ ಒಂದು ಅಜೆಂಡಾ ಇಟ್ಟಿದ್ರು, ಪ್ರಸ್ತುತ ಇರುವ ಆಡಳಿತ ಮಂಡಳಿ ಮುಂದುವರಿಯುವ ಬಗ್ಗೆ ಅಂತ. ಅದಕ್ಕೆ ನಾವು ಪತ್ರ ಬರೆದಿದೆ. ಇದು ಸಂಪೂರ್ಣ ಕಾನೂನು ಬಾಹಿರ, ಇದು ಸಹಕಾರ ತತ್ವಕ್ಕೆ ವಿರೋಧಿ. ಇದು ಚರ್ಚೆಯನ್ನು ಕೈ ಬಿಡಬೇಕು. ಕೈ ಬಿಟ್ಟು ಅವಧಿ ಮುಗಿಯೋದ್ರೊಳಗಡೆ ಚುನಾವಣೆ ನಡೆಸಿ ಚುನಾಯಿತ ಪ್ರತಿನಿಧಿಗಳ ಆಡಳಿತ ಮಂಡಳಿ ರಚನೆಯಾಗಬೇಕು ಅಂತೇಳಿ ಅದನ್ನು ಚರ್ಚೆ ಕೈ ಬಿಡಬೇಕು ಅಂತ ಬರೆದಿದೆ. ಆದರೂ ಕೂಡ ಆ ಚರ್ಚೆನ ತಂದರು. ಆಯಿತು, ತಂದರು, ಅದಕ್ಕೂ ಒಪ್ಪಿಗೆ. ಚರ್ಚೆ ತಂದಂಥ ವಿಚಾರದಲ್ಲಿ ಅಲ್ಲಿ ಕೋರಂ ಕೇಳಬೇಕಿತ್ತು. ಮುಂದುವರಿಯೋಕ್ಕೆ ಎಷ್ಟು ಜನ ಹೇಳ್ತಾರೆ, ಚುನಾವಣೆ ಎಷ್ಟು ಜನ ಹೇಳ್ತಾರೆ, ಅದನ್ನು ಕೋರಂನ ಕೇಳಿಬಿಟ್ಟು ಅವರೊಂದು ಚರ್ಚೆನ ನಿರ್ಧಾರ ಮಾಡಬೇಕಾಗಿತ್ತು. ಅವರು ಅದನ್ನು ಕೂಡ ಮಾಡಿಲ್ಲ. ಏನು ಹೇಳಿದ್ರು, ಕೊನೆಯಲ್ಲಿ ನಾವು ಚರ್ಚೆ ಮಾಡಿಬಿಟ್ಟು ಇದನ್ನು ನಿರ್ಧಾರ ಮಾಡ್ತೀವಿ ಅಂತೇಳಿ ಅಪೂರ್ಣಗೊಳಿಸಿದ್ರು. ಅಲ್ಲಿ ಮೀಟಿಂಗು ಸಂಪೂರ್ಣ ಆಗಲಿಲ್ಲ. ವಂದನಾರ್ಪಣೆ ಆಗಲಿಲ್ಲ, ಅಧ್ಯಕ್ಷರ ಭಾಷಣ ಆಗಲಿಲ್ಲ, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರ ವಿಷಯಗಳು ಚರ್ಚೆ ಆಗಲಿಲ್ಲ. ಕೊನೆಯ ಫೈನಲ್ ಆಗಿ ಅದಕ್ಕೆ ನಾವು ಸಿದ್ದರಾಮಯ್ಯವ್ರನ್ನ ಕೇಳಿಬಿಟ್ಟು ಅವರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಉತ್ತರ ಕೊಡೋದು, ಅದರಂತೆ ನಾವು ನಡ್ಕೋತೀವಿ ಅಂತೇಳಿ ಆ ಸಭೆನ ಅಲ್ಲಿಗೆ ಮುಗಿಸಿದ್ರು. ಸಭೆ ಮುಗಿದು 25ನೇ ತಾರೀಕು, ಇವತ್ತಿಗೆ 6 ದಿವಸ ಆದರೂ ನಾವು ನನ್ನ ಪತ್ರಕ್ಕೆ ಏನು ತೀರ್ಮಾನ ಆಗಿದೆ, ಚುನಾವಣೆ ನಡೆಸ್ತೀರಾ ಇಲ್ಲ ಇರುವಂಥ ಬಾಡಿ ಮುಂದುವರಿಸ್ತೀರಾ, ಅದಕ್ಕೆ ನನಗೆ ಲಿಖಿತ ರೂಪದಲ್ಲಿ ಉತ್ತರ ಕೊಡಿ ಅಂತ ಕೇಳಿದ್ರೆ ಮಾನ್ಯ ಅಧ್ಯಕ್ಷರು ನಾವು ಉತ್ತರ ಕೊಡೋದಿಲ್ಲ, ಲಿಖಿತ ರೂಪದಲ್ಲಿ ನಾವು ಕೊಡೋದಿಲ್ಲ, ಅವತ್ತೇ ತೀರ್ಮಾನ ಆಗಿದೆ. ಅದು ಏನು ತೀರ್ಮಾನ ಆಗಿದೆ, ರೆಸಲ್ಯೂಷನ್ ಏನು ಬರೆದಿದ್ದೀರಿ, ಅದನ್ನು ನಮಗೆ ಉತ್ತರ ಕೊಡಿ, ಲಿಖಿತ ರೂಪದಲ್ಲಿ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನಮಗೇನು ತೀರ್ಮಾನ, ಅದು ಅವತ್ತು ಸಭೆ ಅಪೂರ್ಣ ಆಗಿರೋದ್ರಿಂದ ಅದನ್ನು ಲಿಖಿತ ರೂಪದಲ್ಲಿ ನಮಗೆ ಕೊಡಿ, ಏನು ತೀರ್ಮಾನ ಆಗಿದೆ. ಮಾನ್ಯ ಅಧ್ಯಕ್ಷರು ಕೊಡೋದಕ್ಕೆ ತಯಾರಿಲ್ಲ, ಕೊಡ್ತಾ ಇಲ್ಲ. ಏನಂತ ಕೊಡೋಕ್ಕೆ ತಯಾರಿಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂದಾಗ ಕೆಲವಾರು ಅನುಮಾನಗಳು ಇವ್ರ ಮೇಲೆ ಅನುಮಾನಗಳು ಮೂಡುವಂಥದ್ದು ಸಹಜ. ಮೊದಲನೇ ಇವರ ಇತಿಹಾಸ ಹೇಳ್ಕೊತಾಗಬೇಕಂದ್ರೆ ಕಳೆದ 4.5 ವರ್ಷಗಳಿಂದ ನಾವು ಸದಸ್ಯತ್ವ ನೋಂದಣಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದು. ಹೊಸದಾಗಿ ಸದಸ್ಯತ್ವ ನೋಂದಣಿ ಮಾಡಿಸಿ ಅಂದರೆ ನೋಂದಣಿ ಮಾಡಿಸಿ ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರು ಹೇಳ್ತಾರೆ, ನೋಂದಣಿ ಮೆಂಬರ್ಸ್ ಜಾಸ್ತಿ ಆದರೆ ಸಂಘಕ್ಕೆ ಹೊರೆಯಾಗುತ್ತೆ ಅಂತ ಹೇಳ್ತಾರೆ. ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನಾನು ಕೇಳಿದ್ದು, ಸದಸ್ಯರು ಜಾಸ್ತಿ ಆದರೆ ಸಂಘಕ್ಕೆ ಹೊರೆ ಆಯ್ತದೆ ಎನ್ನುವಂಥ ಅಧ್ಯಕ್ಷರನ್ನು ನಾನು ಫಸ್ಟ್ ಟೈಮ್ ನೋಡಿರೋದು. ಯಾವುದೇ ಸಂಘ ಸಂಸ್ಥೆಗಳು ಮೆಂಬರ್ ಆಗಿ ಕೈ ಮುಗಿತಾರೆ ಮೆಂಬರ್ಸ್ ಮಾಡಿಸಿ ಅಂತೇಳಿ. ಮೆಂಬರ್ ಆದರೆ ಯಾವ ರೀತಿಯಲ್ಲಿ ಹೊರೆ ಆಗುತ್ತೆ ಸಂಘಕ್ಕೆ, ಇದು ಮೊದಲನೇದಾಗಿ. ಎರಡನೇ ಪಾಯಿಂಟ್ ಆಗಿ 4.5 ವರ್ಷದ ನಂತರ ಒಂದು ಸ್ಪೆಷಲ್ ಬಾಡಿ ಮೀಟಿಂಗ್ ಕರೆದು ಮೆಂಬರ್ಶಿಪ್ ಶುರು ಮಾಡ್ತಾರೆ. ಮೇ ತಿಂಗಳಿನಲ್ಲಿ ಜನರಲ್ ಬೋರ್ಡ್ ಸ್ಪೆಷಲ್ ಬಾಡಿ ಮೀಟಿಂಗ್ ನಡೀತದೆ. ಮೆಂಬರ್ಶಿಪ್ ಸ್ಟಾರ್ಟ್ ಮಾಡ್ತಾರೆ ಆಗಸ್ಟಿಗೆ. ಮೇ, ಜೂನ್, ಜುಲೈ, ಆಗಸ್ಟ್ ಒಂದು ಮೀಟಿಂಗ್ ಮುಗಿದ ನಂತರ 4 ತಿಂಗಳು ಬೇಕಾಗುತ್ತೆ ಅವ್ರಿಗೆ ಮೆಂಬರ್ಶಿಪ್ ಸ್ಟಾರ್ಟ್ ಮಾಡೋದಕ್ಕೆ. 4 ತಿಂಗಳು ಮೆಂಬರ್ಶಿಪ್ ಸ್ಟಾರ್ಟ್ ಆಯಿತು. ಅವ್ರಿಗೆ ಎಲ್ಲ ಡೈರೆಕ್ಟರ್ಗಳ ಕೋರಮ್ ಇದೆ. ಡೈರೆಕ್ಟರ್ಗಳೆಲ್ಲ ಕೋರಮ್ ಮಾಡ್ಕೊಂಡಿದ್ದಾರೆ. ಅಪ್ಲಿಕೇಶನ್ ಓನ್ಲಿ ಡೈರೆಕ್ಟರ್ಗಳಿಗೆ ಮಾತ್ರ ಕೊಡು, ಡೈರೆಕ್ಟರ್ಗಳ ಮಾತ್ರ ಮೆಂಬರ್ಶಿಪ್ ಮಾಡಿಸ್ಬೇಕು ಅಂತೇಳಿ.
ಡೈರೆಕ್ಟ್ರುಗಳು ಅವ್ರಿಗೆ ಬೇಕಾಗಿರೋರು ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಅತ್ತಿಗೆ ಮಾವ ಅವ್ರಿಗೆ ಬೇಕಾಗಿರೋರು ಮಾತ್ರ ಮಾಡಿಸ್ಕೋತಾರೆ ಮೆಂಬರ್ಶಿಪ್ನ. ಬೇರೆ ಹೊರಗಡೆಯವ್ರಿಗೆ ಯಾರಿಗೂ ಕೂಡ ಅಪ್ಲಿಕೇಶನ್ ಕೊಡೋಂಗಿಲ್ಲ ಅಂದರೆ ಇದು ಯಾವ ರೀತಿ ಇದು ನ್ಯಾಯ? ಇದು ಯಾವ ರೀತಿ ಇದು ಸಂಘಟನೆ ಮಾಡುವಂಥದ್ದು ಯಾವ ರೀತಿ ಇದೆ ಇದು? ಕೊನೆಗೆ ನಾವು ಹೋರಾಟ ಮಾಡಿ ಅಪ್ಲಿಕೇಶನ್ ಇಸ್ಕೊಂಡು ಅಪ್ಲಿಕೇಶನ್ ಮಾಡಿ ಇವಾಗ ಮೆಂಬರ್ಶಿಪ್ ಮಾಡಿಸ್ತಾ ಇದ್ದೀವಿ. ಈಗ ನಾನು ಕೂಡ ಕಳೆದ 3 ತಿಂಗಳಿಂದ ಹಳ್ಳಿ ಹಳ್ಳಿ ಬೀದಿ ಬೀದಿ ಗಲ್ಲಿ ಗಲ್ಲಿ ಮನೆಗೆ ಹೋಗಿ ನಾನು ಕೂಡ 300-400 ಮೆಂಬರ್ಶಿಪ್ ಮಾಡಿಸಿದ್ದೀನಿ. ನನಗೂ ಆಕಾಂಕ್ಷೆ ಆಗಿದೆ, ನಾನು ಕೂಡ ಡೈರೆಕ್ಟರ್ ಆಗಬೇಕು, ನಾನು ಕೂಡ ಅಧ್ಯಕ್ಷ ಆಗಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡು ನಾನು 3 ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಧ್ಯಕ್ಷ ಆಗಬೇಕು. ಇವತ್ತು ನಾನು ಅಧ್ಯಕ್ಷ ಆಗಬೇಕಂದ್ರೆ ಚುನಾವಣೆ ನಡೀಬೇಕು. ಚುನಾವಣೆ ನಡೆಸ್ತಾರೆ ನಾವು ಇರುವಂಥ ಬಾಡಿನ ಮುಂದುವರಿಸ್ತೀವಿ ಅಂತಂದರೆ ನಾವು ಹಗಲು ರಾತ್ರಿ ಮೆಂಬರ್ಶಿಪ್ ಮಾಡಿಸ್ತಾ ಇರುವಂಥ ನಾವು ಎಲ್ಲಿಗೆ ಹೋಗ್ಬೇಕು? ಚುನಾವಣೆ ಮಾಡಬೇಕು. ನೀವು ಕೊಡ್ತಾ ಇರುವಂಥ ರೀಸನ್ ಏನು ಕೊಡ್ತಾ ಇದ್ದೀರಿ ನೀವು? ಚುನಾವಣೆಗೆ ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ಹೊರಟೋಗ್ತೀವಿ. ಒಂದಲ್ಲ 5 ಬಿಲ್ಡಿಂಗ್ ಕಟ್ಟಿಸಿ ಚುನಾವಣೆ ನಡೆಸಿ ಗೆದ್ದು ಬಂದ್ಬಿಟ್ಟು ಇರ್ರಿ. 6 ತಿಂಗಳಿಲ್ಲ 6 ವರ್ಷ ಇರ್ರಿ, ಇನ್ನೂ 15 ವರ್ಷ ಇರ್ರಿ. ನಿಮ್ಮಂಥ ಸಮಾಜ ಸೇವಕರು ಸಮಾಜಕ್ಕೆ ತುಂಬ ಬೇಕಾಗಿದೆ. ಆಸ್ಪತ್ರೆ ಕಟ್ಟಿಸಿ, ಶಾಲೆ ಕಾಲೇಜ್ ಕಟ್ಟಿಸಿ, ಒಂದು ಮೆಡಿಕಲ್ ಕಾಲೇಜ್ ಕಟ್ಟಿಸಿ, ಒಂದು ಅನಾಥಾಶ್ರಮ ಕಟ್ಟಿಸಿ ಬನ್ನಿ. ಎಲೆಕ್ಷನ್ ಮಾಡಿಬಿಟ್ಟು ಗೆದ್ದು ಬಂದುಬಿಟ್ಟು ನೀವು ಕಟ್ಟಿಸಿ. ನೀವೇನು ಇವಾಗ ನಾನು ಬಿಲ್ಡಿಂಗ್ ಅರ್ಧಕ್ಕೆ ನಿಂತೋಗುತ್ತೆ, ಕಟ್ಟಿಸ್ಬಿಟ್ಟು ಹೋಗ್ತೀನಿ. ನನ್ನನ್ನು ಅಧ್ಯಕ್ಷ ಮಾಡಿ ನಾನು ಆ ಬಿಲ್ಡಿಂಗ್ ಪೂರೈಸ್ತೀನಿ. ಗೋಷ್ಠಿಯಲ್ಲಿ ಎಸ್ಎಲ್ ಶಂಕರ್, ಲೋಕೇಶ್, ಬೀರೇಶ್, ಎಂ ಭೀಮೇಶ್, ಎಸ್ಸಿ ಸ್ವಾಮಿ ಇದ್ದರು.